ಹೇ ದೇವ ಉಚ್ಚೇಶ್ವರ, ಇದ್ಯಾವ ಊರು, ಇದ್ಯಾವ ದಾರಿ ನನಗೆ ಒಂದು ತಿಳಿಯುತ್ತಿಲ್ಲ ದೇವ, ಒಂದು ತಿಳಿಯುತ್ತಿಲ್ಲ. ಹೊಟ್ಟೆ ಹಸಿದು ಸಂಕಟವಾಗುತ್ತಿದೆ. ತಂಗಿಯಮ್ಮ, ಇದೆಂತ ಉಡುಗೊರೆ ಕೊಟ್ಟು ಹೋದೆ ತಾಯಿ, ಇದೆಂತ ಉಡುಗೊರೆ ಕೊಟ್ಟು ಹೋದೆ. ಮನೆಗೆ ಮಗಳು ಹುಟ್ಟಿದರೆ, ಮನೆಗೆ ಹೆಣ್ಣು ಮಗಳು ಹುಟ್ಟಿದರೆ ಮಹಾಲಕ್ಷ್ಮಿ ಹುಟ್ಟಿದಳೆಂದು ಸಂತೋಷ ಪಡುತ್ತಾರೆ. ಆದರೆ ಅದೇ ಮಗಳು ಬೆಳೆದು ದೊಡ್ಡವಳಾದ ಮೇಲೆ ಹೆತ್ತ ಮನೆಗೆ ಹೆಮ್ಮಾರಿ ಆದರೆ ಹೆತ್ತವರು ಹೇಗೆ ಬದುಕಬೇಕು ತಾಯಿ, ಹೆತ್ತವರು ಹೇಗೆ ಬದುಕಬೇಕು? ದೇವಿ, ಸುತ್ತು 10 ಹಳ್ಳಿಗೆ ಊಟ ಕೊಡುತ್ತಿದ್ದ ಈ ರಾಮಣ್ಣನಿಗೆ ಇವತ್ತು ಒಂದು ಹೊತ್ತಿನ ಊಟಕ್ಕಾಗಿ ಪರದಾಡುವಂತಾಯಿತು. ಒಂದು ಹೊತ್ತಿನ ಊಟಕ್ಕಾಗಿ ಪರದಾಡುವಂತಾಯಿತು. ಹೇ ದೇವಿ ಜಗನ್ಮಾತೆ ದುರ್ಗಾ, ನನಗೆ ಈ ರೀತಿ ಪದೇ ಪದೇ ಸಂಕಟ ನೀಡುವುದರ ಬದಲು ಒಂದೇ ಸಾರಿ ಸಾವು ತಂದು ಬಿಡಬಾರದೆ ತಾಯಿ, ಸಾವು ತಂದು ಬಿಡಬಾರದು. ಇಲ್ಲ ಇಲ್ಲ, ನಾನು ಸಾಯಬಾರ್ದು. ನನ್ನ ಕುಟುಂಬಕ್ಕೆ ಆದ ಅನ್ಯಾಯವನ್ನು ನನ್ನ ತಮ್ಮನ ಎದುರು ಹೇಳಿ ಆ ಕ್ರೂರ ರಾಕ್ಷಸರಿಗೆ ತಕ್ಕ ಪಾಠ ಕಲಿಸಲೇಬೇಕು. ಆದರೆ ನಾನು ಅಲ್ಲಿಯವರೆಗೂ ಬದುಕಿರಬೇಕಾದರೆ ನನಗೆ ತಿನ್ನಲು ಊಟ ಬೇಕು. ಊಟ ಪಡೆಯಬೇಕಾದರೆ ಹಣವಿರಬೇಕು. ಹಣ ಸಂಪಾದಿಸಬೇಕೆಂದರೆ ಈಗ ನನ್ನ ಸದ್ಯದ ಪರಿಸ್ಥಿತಿ ಸರಿ ಇಲ್ಲ. ಅಯ್ಯೋ ಅಯ್ಯೋ, ಇದಂತ ಪರಿಸ್ಥಿತಿ ಬಂತಪ್ಪ ನನ್ನ ಜೀವನದಲ್ಲಿ. ಹೌದು, ಈಗ ಉಳಿದಿರುವುದು ಒಂದೇ ದಾರಿ, ಅದು ಭಿಕ್ಷೆ ಬೇಡುವುದು. ಭಿಕ್ಷೆ ಬೇಡಬೇಕು. ಮತ್ತೊಬ್ಬರಿಗೆ ದಾನ ಮಾಡುತ್ತಿದ್ದ ಕೈಗಳಿಂದಲೇ ಭಿಕ್ಷೆ ಬೇಡಬೇಕು. ಹೌದು, ಭಿಕ್ಷೆ ಬೇಡಿ ಆದರೂ ಸರಿ, ನಾನು ನನ್ನೂರಿಗೆ ಹೋಗಲೇಬೇಕು. ನನ್ನ ತಮ್ಮನ ಹತ್ತಿರ ಸೇರಲೇಬೇಕು. ನರವಿಲ್ಲದ ನಾಮರ್ಥ ಬೆಂಕಿ ನನ್ನ ಮೇಲೆ ಹಿಂದೆಯಿಂದ ಪ್ರಹಾರ ಮಾಡಿ ನಾನೊಬ್ಬ ದೊಡ್ಡ ಗಂಡಸು ಅಂತ ಮೆರೆಯುತ್ತಿರುವೆಯಲ್ಲ, ಗಂಡ ಬಡ್ಡಿ ಮಗನೇ, ಬರ್ತೇನೆ
ಬರ್ತೀನಿ. ನಿನ್ನ ನಾಡಿಗಳನ್ನು ಕತ್ತರಿಸಿ ಮೂಲೆ ಮೂಲೆಗೆ ಬಿಸಾಡುತ್ತೇನೆ ಮಗನೇ. ಕಣ್ಣೀರ ಮನಸ್ಸಿನ